ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಮತ್ತೆ ಹೇರ್ ಕೇರ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ, ನಿಮಗೆ ಸ್ಮೂತಿ ಸಿಲ್ಕಿ ಕೂದಲು ಬೇಕು ಅಂತ ಅನಿಸ್ತಾ ಇರುತ್ತೆ, ಬಟ್ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ. ಸೊ ಜಾಸ್ತಿ ಕಂಡೀಷ್ನರ್ ಆ ಥರ ಯೂಸ್ ಮಾಡಿದ್ರೂ ಕೂದಲು ಡ್ಯಾಮೇಜ್ ಆಗುತ್ತೆ, ಯಾಕಂದರೆ ಕಂಡೀಷ್ನರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ಪಾರ್ಲರ್ಗೆ ಹೋಗಿ ಏರ್ ಸ್ಪಾ ಮಾಡಿಸ್ಕೊಂಡು ಬಂದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಮನೇಲಿ ನೀವು ಆರಾಮಾಗಿ ಯಾವುದೇ ರೀತಿಯಾದ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ದಲೇ ಜಸ್ಟ್ ಆಲೋವೆರಾ ಜೆಲ್ ಯೂಸ್ ಮಾಡ್ಕೊಂಡು ನಿಮ್ಮ ಕೂದಲನ್ನು ಸಾಫ್ಟಾಗಿ ಮಾಡ್ಕೋಬೋದು. ಹಾಗೆ ಸ್ಟ್ರೈಟ್ನರ್ ಕೂಡ ಯೂಸ್ ಮಾಡೋದು ಬೇಕಾಗಲ್ಲ. ತಲೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ 1 ಅವರ್ ಮುಂಚೆ, 1 ಅವರ್ ಅಥವಾ 2 ಅವರ್ಸ್ ಮುಂಚೆ ಇವತ್ತು ನಾನು ತೋರಿಸೋ ಏರ್ ಕ್ರೀಮ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿ 2 ಅವರ್ಸ್ ಆದಮೇಲೆ ಸ್ನಾನ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಕಂಡೀಷ್ನರು ಬೇಕಾಗಲ್ಲ, ಹಾಗೆ ಸ್ನಾನ ಮಾಡಿದ್ಮೇಲೆ ಸ್ಟ್ರೈಟ್ನರು ಬೇಕಾಗಲ್ಲ. ನಿಮ್ಮ ಕೂದಲು ಫುಲ್ಲು ಸ್ಟ್ರೈಟಾಗಿ, ಶೈನಿಂಗ್ ಆಗಿ, ಸ್ಮೂತಾಗಿ ಇರುತ್ತೆ. ಈ ಏರ್ ಪ್ಯಾಕ್ನ ಬನ್ನಿ ಯಾವಾಗ ಬೇಕಾದ್ರೂ ಟ್ರೈ ಮಾಡ್ಬೋದು. ಫಸ್ಟು ನೀವು ಏರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ ನೀವು 4ರಿಂದ 5 ಸ್ಪೂನಷ್ಟು ಆಲೋವೆರಾ ಜೆಲ್ನ ತೊಗೊಳ್ಳಿ. ತುಂಬ ಲಾಂಗ್ ಏರ್ಸ್ ಇದ್ದರೆ ಒಂದು 6 to 7 ಸ್ಪೂನ್ಸ್ ತೊಗೊಳ್ಳಿ. ಸೊ ಈ ಆಲೋವೆರಾ ಜೆಲ್ಗೆ ನೀವು 1 ಸ್ಪೂನಷ್ಟು ಕೊಕೊನೆಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀವು 1/4 ಚಮಚ ಅಷ್ಟು ಗ್ಲಿಸರಿನ್ ತೊಗೋಬೇಕು, ವೆಜಿಟೇಬಲ್ ಗ್ಲಿಸರಿನೇ ತೊಗೊಳ್ಳಿ. ಸೊ ಇದನ್ನು ಆ ಗ್ಲಿಸರಿನ್ನ ಮಿಸ್ ಮಾಡಬೇಡಿ, ಇದರಿಂದನೇ ನಿಮ್ಮ ಕೂದಲು ತುಂಬ ಶೈನಿಂಗ್ ಆಗೋದು, ಹಾಗೆ ಸ್ಮೂತಿ ಟೆಕ್ಸ್ಚರ್ ಬರೋದು. ಗ್ಲಿಸರಿನ್ನಿಂದ ತುಂಬ ಉಪಯೋಗ ಇದೆ. ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಶೈನಿಂಗ್ ಆಗುತ್ತೆ. ಇದಕ್ಕೆ 1/2 ಸ್ಪೂನಷ್ಟು ನಾನು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದು ಒಂದು 4ರಿಂದ 5 ತೊಗೊಂಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬಂದು ನಿಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕೂದಲು ತುಂಬ ಶೈನಿಯಾಗಿ ಬರುತ್ತೆ. ಸೊ ಈ ಐಟಮ್ಸ್ನೆಲ್ಲ ಆ್ಯಡ್ ಮಾಡೋದ್ರಿಂದನೇ ನಿಮ್ಮ ಕೂದಲಿಗೆ ಏರ್ ಸ್ಪಾಲಿ ನಿಮಗೆ ಸಿಗೋ ಟೆಕ್ಸ್ಚರ್ ಥರ ಮನೇಲೇ ಸಿಗೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ, ಇದು ಕ್ರೀಮಿ ಟೆಕ್ಸ್ಚರ್ಗೆ ಟರ್ನ್ ಆಗೋ ತನಕ ಮಿಕ್ಸ್ ಮಾಡಬೇಕು. ಇವಾಗ ಇದು ರೆಡಿ ಆಗಿದೆ, ಕೂದಲಿಗೆ ಅಪ್ಲೈ ಮಾಡೋಣ. ಸೊ ಇವಾಗ ರೆಡಿ ಆಗಿದೆ, ಕಾಣಿಸ್ತಾ ಇದೆಯಾ? ಕ್ರೀಮಿ ಟೆಕ್ಸ್ಚರ್ ಈ ಥರ ರೆಡಿ ಇರಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಅದು ವೈಟ್ ಕಲರ್ ಕ್ರೀಮ್ ಥರ ಆಗಬೇಕು. ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿ, ಸ್ಕಾಲ್ಪಿಗೆ ಜಾಸ್ತಿ ಅಪ್ಲೈ ಮಾಡಬೇಡಿ. ನಿಮ್ಗೆ ಬೇಕಾಗಿರೋದು ಕೂದಲಲ್ವಾ, ಸೊ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಈ ಪ್ರಮಾಣನ ತೊಗೋಬೇಡಿ, ಸ್ವಲ್ಪ ತೊಗೊಂಡು ಕೂದಲಿಗೆ ಮಾತ್ರ ಹಚ್ತಾ ಬನ್ನಿ. ಕೂದಲಿಗೆ ನೀವು ಯಾವ ರೀತಿ ಕಂಡೀಷರ್ನ ಅಪ್ಲೈ ಮಾಡ್ತೀರಾ ಅದೇ ರೀತಿ ಕೂದಲಿಗೆ ಅಪ್ಲೈ ಮಾಡ್ತಾ ಬರಬೇಕು. ಸ್ಕಾಲ್ಪಿಗೇನು ಜಾಸ್ತಿ ಅಪ್ಲೈ ಮಾಡಬೇಡಿ, ಒಂದೊಂದೇ ಸ್ವಲ್ಪ ಕೂದಲು ತೊಗೊಂಡು ಅಪ್ಲೈ ಮಾಡಿ. ಒಂದೇ ಸತಿ ಕೂದಲಿಗೆ ಅಪ್ಲೈ ಮಾಡಿದ್ರೆ ಅದು ಕ್ರೀಮು ಒಂದೊಂದು ಕಡೆ ಅಪ್ಲೈ ಆಗಿರಲ್ಲ. ಸೊ ನೀವು ಒಂದೊಂದೇ ಸ್ವಲ್ಪ ಕೂದಲನ್ನ ತೊಗೊಂಡು ಅಪ್ಲೈ ಮಾಡೋದ್ರಿಂದ ಬೇಗ ಕೂದಲಿಗೆ ಅಪ್ಲೈ ಆಗುತ್ತೆ. ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಅದೇ ರೀತಿ ಕ್ರೀಮ್ನ ನೀಟಾಗಿ ತೊಗೊಂಡು ಫುಲ್ ಕೂದಲಿಗೆ ಅಪ್ಲೈ ಮಾಡಿ. ಸೊ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಅಪ್ಲೈ ಮಾಡಬೇಕು. ತುಂಬ ಜಾಸ್ತಿ ಹಚ್ಚಬೇಡಿ. ನಿಮ್ಮ ಹೇರ್ಗೆ ಕಂಡೀಷ್ನರ್ಸ್ ಹೇಗೆ ಅಪ್ಲೈ ಮಾಡ್ತೀವಿ ಆ ರೀತಿ ಜಾಸ್ತಿ ಅಪ್ಲೈ ಮಾಡಬೇಡಿ. ಸೊ ಇವಾಗ ಅಪ್ಲೈ ಮಾಡಿ ಆಗಿದೆ. ನಾನು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಕೂದಲು ಒಣಗಿಸಿದ್ದೀನಿ. ಏರ್ ಡ್ರೈಯರಿಂದ ಕೂದಲು ಒಣಗಿಸಿಲ್ಲ, ಬಿಸಿಲಲ್ಲಿ ನೀವು ಕೂದಲು ಒಣಗಿಸ್ಬೇಕಾಗುತ್ತೆ. ಸೊ ನೋಡ್ಬೋದು, ಶೈನಿಂಗ್ ಕಾಣಿಸ್ತಾ ಇದೆ ನಿಮಗೆ. ನಾನು ಸ್ವಲ್ಪ ಕೂದಲು ಹಾಕಿದ್ದೀನಿ, ಇನ್ನು ಒಣಗಬೇಕು. ಸೊ ಪೂರ್ತಿ ಡ್ರೈ ಆದ್ಮೇಲೆ ನೀವು ನೀಟಾಗಿ ಕೋಂಬ್ ಮಾಡಿ. ಇನ್ನ ಕೂದಲು ಡ್ರೈ ಆದ್ಮೇಲೆ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಹಾಗೆ ಒಳ್ಳೆ ಟೆಕ್ಸ್ಚರ್ ಕೂಡ ಕಾಣಿಸುತ್ತೆ. ಸೊ ಇವತ್ತಿನ ಹೇರ್ ಕೇರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪಾರ್ಲರ್ ಹೋಗ್ದಲ್ಲೇ ಪಾರ್ಲರ್ ಅಂತ ಹೇರ್ ಸ್ಪಾ ಟ್ರೀಟ್ಮೆಂಟ್ ನೀವು ಮನೇಲೆ ತಗೋಬಹುದು. ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಳಿ. ನೀವು ಆಲೋವೆರಾ ಜೆಲ್ನ ಡೈಲಿ ನಿಮ್ಮ ಕೂದಲಿಗೆ ಯೂಸ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಸಿಲ್ಕಿ ಆಗಿ ಇರುತ್ತೆ, ಸ್ಮೂತ್ ಆಗೂ ಬೆಳೆಯುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.